ಕರ್ನಾಟಕ ಬ್ಯಾಂಕ್ ನಿಮಗೆಲ್ಲ ತಿಳಿದ ಹಾಗೆ 24ನೇ ಇಸ್ವಿಯಲ್ಲಿ ಪ್ರಾರಂಭ ಆಗಿ ಇದು 4ನೇ ಬ್ರ್ಯಾಂಚ್ ಕರ್ನಾಟಕ ಬ್ಯಾಂಕ್. 30ನೇ ಇಸ್ವಿಯಲ್ಲಿ ಬೇರೆ ಎಲ್ಲಿ ಬ್ರ್ಯಾಂಚ್ ಮಾಡಲಿಲ್ಲ. 30ನೇ ಇಸ್ವಿಯಲ್ಲಿ ಚೆನ್ನೈ ಆಗಿ, 34ರಲ್ಲಿ ಉಡುಪಿ ಆಗಿ, 32ರಲ್ಲಿ ಕುಂದಾಪುರ ಮಾಡಿದ್ರು. ಹಾಗಾಗಿ 88 ವರ್ಷದಿಂದ ತನ್ನ ಸೇವೆಯನ್ನು ಈ ಕುಂದಾಪುರ ಪರಿಸರದಲ್ಲಿ ಮಾಡ್ತಾ ಬಂದಂಥ ಒಂದು ಬ್ರ್ಯಾಂಚ್. ಆವಾಗಿನ ಕಾಲದಲ್ಲಿ ನಾವು ಎಣಿಸಿದರೆ ಮೊದಲು ಈ ಬ್ಯಾಂಕ್ ಅಲ್ಲಿ ವೆಂಕಟರಮಣ ದೇವಸ್ಥಾನ ನೆಕ್ಸ್ಟ್ ಇದ್ದಿತ್ತು. ನಮ್ಮ ತಲೆಮಾರಿನವ್ರು ನೋಡಲಿಲ್ಲ. ಅದು ಅಶೋಕ ಕ್ಲಬ್ ಅಂತಿತ್ತು ಅದ್ರ ಮೇಲೆ, ಅಲ್ಲಿ ಒಂದು 10 ವರ್ಷ. ಅದರ ನಂತರ ಆಭರಣ ಮೋಟರ್ಸ್ ಹತ್ತಿರದ ಬಿಲ್ಡಿಂಗ್ನಲ್ಲಿ, ಅಡಿಗರ ಬಿಲ್ಡಿಂಗ್ನಲ್ಲಿ ಅಲ್ಲಿ ಒಂದು 20-25 ವರ್ಷ ಇದ್ದು, ಬಹುಶಃ ಇಲ್ಲಿಗೆ ಬಂದು 50 ವರ್ಷ ಆಯಿತಾ ಅಂತ. 74ರಲ್ಲಿ ಬಂದಿದೆ ಅಂತ ನಾನು ಕೇಳಿದ್ದೆ. ಆವಾಗ ಕುಂದಾಪುರ ಅಂತ ಹೇಳೋದು ಈ ಹಳೆ ಬಸ್ ಸ್ಟ್ಯಾಂಡ್ಗಿಂತ ಆಚೆ ಇತ್ತು. ಆವಾಗ ಮುಂದೆ ಎಲ್ಲ ಬ್ಯಾಂಕ್ಸು ಸಾಧಾರಣ ನೀವು ನೋಡಿದರೆ ಕೆನರಾ ಬ್ಯಾಂಕ್ ಶೆಟ್ಟಿ ಲಂಚುಮಿನ ಎದುರಿತ್ತು. ಸಿಂಡಿಕೇಟ್ ಬ್ಯಾಂಕ್ ಭಾಳ ಮೊದಲು ಆಂಜನೇಯ ಸ್ಟೋರ್ಸಿನ ಮೇಲಿತ್ತಂತೆ. ನಂತರ ಅಲ್ಲಿ ಇದಕ್ಕೆ ಹೋಯ್ತು, ಅದು ಇಲ್ಲಿ ಗೀತಾ ಟಾಕೀಸ್ ಹತ್ರ ಶೇಟ್ ಬಿಲ್ಡಿಂಗಿಗೆ ಹೋಯ್ತು. ಎಲ್ಲ ಬ್ಯಾಂಕ್ಸ್ ಆಚೆ ಇದ್ದಾರೆ. ಕಾರ್ಪೊರೇಷನ್ ಬ್ಯಾಂಕ್ ಪ್ರಾರಂಭ ಆಗುವಾಗ ಅದು ಜಯಂತ ಭಟ್ ಬಿಲ್ಡಿಂಗ್ನಲ್ಲಿ ಉಪ್ಪರಿಗೆಲ್ಲಿತ್ತಂತೆ, ಎಲ್ಲಿ ಈಗಿನ ಬಸ್ ಸ್ಟ್ಯಾಂಡಿನ ಹತ್ರ. ಅಂದರೆ ಕುಂದಾಪುರ ಆ ಬದಿಯಲ್ಲೇ ಕಾನ್ಸಂಟ್ರೇಷನ್ ಇತ್ತು, ಈಚೆ ಇರಲಿಲ್ಲ. ಈ ಕುಂದಾಪುರ ಶಾಲೆ ಆಗುವಾಗ ಕುಂದಾಪುರದ ಹಳೆ ಬಸ್ ಸ್ಟ್ಯಾಂಡಿಗೆ ಗಾಡಿ ಬೇಡ ಅಂತ ಹೇಳ್ತಿದ್ರು. ಗಾಡಿ ಎಲ್ಲ ನಿಲ್ಲಿಸೋದಾಗ ಎತ್ತಿನ ಗಾಡಿ ಸಾಮಾನು ಬರೋದು. ಬೋರ್ಡೆ ಸ್ಕೂಲ್ ಇದ್ದಲ್ಲಿ ಒಂದು ಕಾಲದಲ್ಲಿ ಹಾಡಿ ಇತ್ತಂತೆ. 150 ವರ್ಷಗಳ ಹಾಡಿ ಕಟ್ಟು ಶಾಲೆ ಮಾಡಿತ್ತು ಅಂತ ಕೇಳಿದ್ದೇನೆ. ನಾನು ನೋಡಲಿಲ್ಲ. ವೃಂದಾವನದಲ್ಲಿ ಹಾಡಿ ಇದ್ದದ್ದು ನಾನು ನೋಡಿದ್ದೇನೆ. ವೃಂದಾವನದಲ್ಲಿ ಹಾಡಿ ಕಟ್ಟು ವೃಂದಾವನ ಮಾಡಿದ್ದೆ. ಶಿವಪ್ರಸಾದ್ ಇದ್ದಲ್ಲಿ ಫುಲ್ ಹಾಡಿ ಇತ್ತು. ಕುಂದೇಶ್ವರಕ್ಕೆ ಹೋಗೋ ದಾರಿಯಲ್ಲಿ 2 ಸೈಡ್ ಹಾಡಿ ಇತ್ತು. ನರಿಬಾಣ ಅಂತ ಹೇಳ್ತಾರೆ ಗಾಂಧಿ ಮೈದಾನ, ಫುಲ್ ನರಿ ಇತ್ತು. ನರಿ ಓಡ್ತಾ ಇರ್ತೀವಿ, ಸಾಯಂಕಾಲ ಹೊತ್ತಿಗೆ ಕೂಗ್ತಿತ್ತು. ಅಂಥ ಕಾಲದಲ್ಲಿ ಒಂದು ಬ್ರ್ಯಾಂಚನ್ನು ಕುಂದಾಪುರದಲ್ಲಿ ತೆಗೆದಿದ್ದಾರೆ ಅಂತ ಹೇಳಿದರೆ ನಿಜವಾಗಿ ಭಾಳ ಆಶ್ಚರ್ಯ. ಈಗ ನೋಡಿ 2011 ಒಂದು ಫಿಗರ್ ತೆಗೆಯುವಾಗ 33% ಜನರು ಬ್ಯಾಂಕ್ ಅಕೌಂಟ್ ಇತ್ತಂತೆ. ಈಗ 78 ಆಗಿದೆ. ಹಾಗಾದ್ರೆ ಆಗ ಎಷ್ಟಿರ್ಬೋದು? ಒಂದು 5% ಇತ್ತೇನು? ಅಂಥ ಕಾಲದಲ್ಲಿ ಬ್ಯಾಂಕನ್ನು ತೆಗೆದು ಅಷ್ಟು ಉತ್ತಮ ಸೇವೆಯನ್ನು ಇಲ್ಲಿ ಈ ಪರಿಸರದಲ್ಲಿ ಕೊಟ್ಟಿದ್ದಾರೆ. 100 ಇಯರ್ಸ್ ನಿಮ್ಗೆ ಗೊತ್ತಿದ್ದ ಹಾಗೆ ಬ್ಯಾಂಕ್ ಆಗಿ ವಿಶೇಷತೆ ಏನಂತ ಹೇಳಿದರೆ 100 ಇಯರ್ಸ್ನಲ್ಲಿ ಸಹ ಒಂದು 2 ವರ್ಷ ಬಿಟ್ಟು ಬೇರೆ ಎಲ್ಲ ವರ್ಷ ಡಿವಿಡೆಂಡ್ ಕೊಟ್ಟಂಥ ಬ್ಯಾಂಕ್. ಅದು 2 ವರ್ಷ ಕೊರಿಯಾದ ಹೆಡ್ ಆಫೀಸ್ ಆಗುವಾಗ 2 ವರ್ಷ ಕೊಡಲಿಲ್ಲ. ಅದು ಅಲ್ಲದೆ ನೀವು ಡಿವಿಡೆಂಡ್ ರೆಕಾರ್ಡ್ ನೋಡಿದರೆ 30 ವರ್ಷದಿಂದ 30% ಅಥವಾ ಅದಕ್ಕೂ ಮಿಕ್ಕಿ 30, 35, 40, 45, 50, 60% ಕೊಟ್ಟಿದೆ. ಈ ವರ್ಷ 55% ಕೊಟ್ಟಿದೆ. ಅದು ಒಂದು ಸಂಸ್ಥೆಯ ಆರೋಗ್ಯ ಅದು ಕೊಡುವಂಥ ಡಿವಿಡೆಂಡ್ ಮೇಲೆ ಹೊಂತದೆ. ಮತ್ತು ಡಿವಿಡೆಂಡ್ ಕೊಡುವಾಗ ಅಲ್ಲ, ಬೇರೆಯವ್ರ ವಿಷಯ ಮಾತಾಡೋದಲ್ಲ, ಅಷ್ಟು ಸುಲಭದಲ್ಲಿ ಕೊಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಡಿವಿಡೆಂಡ್ ಪೇಔಟ್ ರೇಷಿಯೋ ಅಂತ ಉಂಟು. RBI ಅವರು SEBI ಅವರೆಲ್ಲ ಅಬ್ಸರ್ವ್ ಮಾಡ್ತಾರೆ. ನಿಮ್ಮ ಪ್ರಾಫಿಟ್ ಎಷ್ಟು ಉಂಟು, ನಿಮ್ದು NPA ಎಷ್ಟು ಉಂಟು, ಆ ರೇಷಿಯೋದ ಮೇಲೆ ಡಿವಿಡೆಂಡ್ ಕೊಡೋದು. ನಿಮ್ಗೆ ಕೊಡ್ಲಿಕ್ಕೆ ಜಾಸ್ತಿ ಇದ್ದರೂ ಸಹ ಹಾಗೆ ಕೊಡಲಿಕ್ಕಿಲ್ಲ, ಅದನ್ನು ರಿಸರ್ವ್ ಆಗಿರಬೇಕು. ಹಾಗೆ 55% ಈ ವರ್ಷ ಕೊಟ್ಟಿದೆ. ಕಳೆದ ವರ್ಷ 50% ಕೊಟ್ಟಿದೆ. ಆ ಲೆಕ್ಕದಲ್ಲಿ ಬ್ಯಾಂಕನ್ನು ಪ್ರಾರಂಭ ಮಾಡಿದವರು ಮತ್ತು ನಡೆಸಿದವರು, ಕೆಲಸ ಮಾಡಿದವರು ಎಲ್ಲರನ್ನೂ ಈ ಸಂದರ್ಭದಲ್ಲಿ ಅಭಿನಂದಿಸ್ತೀನಿ. ನಾನು ಕಳಿಸಲು ಹೇಳಿದೆ, 100 ವರ್ಷ ದಾಟಿದ ಪ್ರೈವೇಟ್ ಬ್ಯಾಂಕ್ಗಳು ನಮ್ಮ ಇಡೀ ದೇಶದಲ್ಲಿರೋದು 6. ಕರ್ನಾಟಕದಲ್ಲಿ ಕರ್ನಾಟಕ ಬ್ಯಾಂಕ್ ಮಾತ್ರ, ಮತ್ತು ಒಂದು ನೈನಿತಾಲ್ ಬ್ಯಾಂಕ್, ಮತ್ತು ಉಳಿದ 4 ಬ್ಯಾಂಚ್ 4 ಸಿಟಿ ಯೂನಿಯನ್ ಬ್ಯಾಂಕು, ಕ್ಯಾಥಲಿಕ್ ಸಿರಿಯನ್ ಬ್ಯಾಂಕ್, ತಮಿಳುನಾಡು ಮರ್ಕೆಂಟೈಲ್ ಬ್ಯಾಂಕ್ ಮತ್ತು ಕರೂರ್ ವೈಶ್ಯ ಬ್ಯಾಂಕ್. ಇದು ಮಾತ್ರ 100 ವರ್ಷ ದಾಟಿತ್ತು. ಅದರಲ್ಲಿ ಎಲ್ಲ ಉಳಿದ 4 ಬ್ಯಾಂಕ್ಗಳು ಒಂದು ಕಮ್ಯುನಿಟಿಗೆ ಮಾತ್ರ ಸೀಮಿತವಾದ ಕರೂರ್ ವೈಶ್ಯ ಕಮ್ಯುನಿಟಿ ಮಾಡಿತ್ತು. ಲೋನ್ ತಗೊಳ್ಳೋರವರೇ ಇತ್ತು. ತಮಿಳುನಾಡು ಮರ್ಕೆಂಟೈಲ್ ಬ್ಯಾಂಕ್, ನಾಡಾರಿ, ಕಾಮರಾಜ ನಾಡಾರಿ ಇದ್ದಾರೆ ನೋಡಿ, ಅದೊಂದು ಕಮ್ಯುನಿಟಿ ಇದೆ. ಕ್ಯಾಥಲಿಕ್ ಸಿರಿಯನ್ ಬ್ಯಾಂಕ್ ಸಿರಿಯನ್ ಕ್ರಿಶ್ಚಿಯನ್ಸಿಗೆ ಮಾತ್ರ. ಇನ್ನು ಸಿಟಿ ಯೂನಿಯನ್ ಬ್ಯಾಂಕ್ ಅದು ಚೆಟ್ಟಿಯಾರ್ಸ್. ಹಾಗಂತೇಳಿ ಕರ್ನಾಟಕ ಬ್ಯಾಂಕ್ ಪ್ರಾರಂಭ ಮಾಡುವಾಗಲೇ ಅಂಥದ್ದು ಏನು ಇಟ್ಕೊಳ್ಳಿಲ್ಲ, ಎಲ್ಲರಿಗಾಗಿ. ಅಲ್ಲದೆ ಒಂದು ವಿಶೇಷತೆ ಏನಂದರೆ ಕರ್ನಾಟಕ ಬ್ಯಾಂಕಿನಲ್ಲಿ ಪ್ರಮೋಟರ್ಸ್ ಇಲ್ಲ. ಪ್ರಮೋಟರ್ಸ್ ಅಂತ ಹೇಳಿದರೆ ಸ್ಟಾರ್ಟ್ ಮಾಡಿದವರು ಅವರು ಮೇಜರ್ ಶೇರ್ ಇಟ್ಕೊಳ್ತಾರೆ, ಒಂದು 30-40%. ಅಂದರೆ ಸೆಲ್ಫ್ ಇಂಟ್ರೆಸ್ಟ್ ಇಲ್ಲದೆ ಪ್ರಾರಂಭವಾದಂಥ ಬ್ಯಾಂಕ್ ಅಂತ ಆ ಉದ್ದೇಶದಲ್ಲಿ ಹೇಳೋದು ನಾನು. ಈಗಲೂ ನೀವು ನೋಡಿದರೆ ಬ್ಯಾಂಕ್ ಯಾಕೆ ಭದ್ರವಾಗಿ ಉಂಟು ಅಂದರೆ 68% ರಿಟೈಲ್ ಶೇರ್ ಹೋಲ್ಡರ್ಸ್ ಹತ್ರ ಉಂಟು, 10% ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್, ಒಂದು 22% LIC, ಹೀಗೆ ಬೇರೆಯವ್ರ ಹತ್ರ. ಅಂದರೆ ಮೇಜರ್ ಶೇರ್ ಹೋಲ್ಡರ್ಸ್ ಆರ್ ದಿ ಪಬ್ಲಿಕ್. ಹಾಗಾಗಿ ಬ್ಯಾಂಕನ್ನು ಅಷ್ಟು ಸುಲಭವಾಗಿ ಟೇಕ್ ಓವರ್ ಮಾಡಲಿಕ್ಕೆ ಆಗೋದಿಲ್ಲ. ಎಲ್ಲ ಕಡೆ ತಿರುಗಿ ಶೇರ್ ಔಟ್ ಮಾಡ್ತೀವಿ.
ಪ್ರೊಮೋಟರ್ಸ್ ಇದ್ರೆ ಏನಾಗ್ತದೆ, ಒಂದು 40% 30% ಪ್ರೊಮೋಟರ್ಸ್ ಹತ್ರ ಇದ್ದರೆ ಪ್ರೊಮೋಟರ್ಸನ್ನು ಟ್ಯಾಕಲ್ ಮಾಡಿದರೆ ಬ್ಯಾಂಕಲ್ಲಿ ಟೇಕ್ ಓವರ್ ಮಾಡ್ಬೋದು. ಈಗ ನಾವಾಗ ಮಾತಾಡ್ತಾ ಇತ್ತು ಕೋವಿಡನ್ನು ನಮ್ಮ ದೇಶದಲ್ಲಿ ಎಷ್ಟು ಒಳ್ಳೆ ಹ್ಯಾಂಡಲ್ ಮಾಡಿದ್ದಾರೆ ಅಂತ. ಅಡ್ವಾನ್ಸ್ ಆದಂಥ ಅಮೇರಿಕದ್ಗಿಂತ ನಾವು ಬೆಟರ್. ಅದೇ ನಮ್ಮನೆ ಬ್ಯಾಂಕನ್ನು ನಾವು ಅದಕ್ಕಿಂತ ಒಳ್ಳೆ ಹ್ಯಾಂಡಲ್ ಮಾಡಿದ್ದೀವಿ. ಕಳೆದ ವರ್ಷ 5 ಬ್ಯಾಂಕ್ ಕೊಲ್ಯಾಪ್ಸ್ ಆಗಿದೆ. ಕೊಲ್ಯಾಪ್ಸ್ ಅಂದರೆ ಏನು, ಅವರಿಗೆ ಹಣ ಸಿಕ್ಕುವುದಿಲ್ಲ, ಇನ್ಶೂರ್ ಆದಂಥ ಹಣ. ನಮ್ಮಲ್ಲಿ ಬ್ಯಾಂಕ್ ಕೊಲ್ಯಾಪ್ಸ್ ಆದರೆ 5 ಲಕ್ಷ ಸಿಕ್ಕುವುದು ಅಷ್ಟೇ ಪರ್ ಪರ್ಸನ್. ಅಲ್ಲಿಯೂ ಹಾಗೆ ಏನು ಅಮೌಂಟ್ ಇಟ್ಟಿದ್ದಾರೆ. 2011 to 2024 500 ಚಿಲ್ಲರೆ ಬ್ಯಾಂಕ್ ಕೊಲ್ಯಾಪ್ಸ್ ಆಗಿದೆ. ಎಣಿಸಿ ನೀವು. ಹಾಗಾದ್ರೆ ಏನು ಅಂತ ನಮ್ಮಲ್ಲಿ 1949 ಬ್ಯಾಂಕಿಂಗ್ ರೆಗ್ಯುಲೇಷನ್ ಆ್ಯಕ್ಟ್ ಬಂದ ಮೇಲೆ ಬ್ಯಾಂಕ್ ಕೊಲ್ಯಾಪ್ಸ್ ಆಗಿ ಬಿಡಲಿಲ್ಲ. ಬ್ಯಾಂಕಲ್ಲಿ ಸ್ಟಡಿ ಮಾಡಿ ಅದು ರಿಪೋರ್ಟ್ ಅಂತಾರೆ, ಇನ್ನೊಂದು ಬ್ಯಾಂಕ್ ಒಟ್ಟಿಗೆ ಮರ್ಜ್ ಮಾಡಿಬಿಡ್ತಾರೆ. ಯಾಕಂದ್ರೆ ಅಲ್ಲಿ ಹಣ ಇರೋದೆಲ್ಲ ಡೆಪಾಸಿಟರ್ಸ್ ಇದಲ್ಲ, ಅದರ ರಕ್ಷಣೆಗಾಗಿ. ಜಗತ್ತಿನಲ್ಲಿ ನೀವು ನೋಡಿದರೆ ಫೆಡರಲ್ ರಿಸರ್ವ್ ಬ್ಯಾಂಕ್ ಅಂತೇಳಿ ಅಮೆರಿಕದ, ಅದರ ರ್ಯಾಂಕಿಂಗ್ ನಂಬರ್ 1 ಉಂಟಂತೆ. ನಮ್ಮದು RBI 12 ಉಂಟಂತೆ. ಅಂದರೆ ರಿಸರ್ವ್ ಅಂದರೆ ರಿಸರ್ವ್ ಗೋಲ್ಡ್ ಎಷ್ಟು ಉಂಟು ಆ ಎಲ್ಲ ಲೆಕ್ಕ ಒಟ್ಟಾಗ್ತದೆ. ಅದರ ಕಂಟ್ರೋಲ್ನಲ್ಲಿ ಟಾಪ್ 5ನಲ್ಲಿ ಇಂಡಿಯಾ ಬರ್ತದೆ. RBI ಆ್ಯಂಡ್ SEBI ಭಾಳ ಕಂಟ್ರೋಲ್ ಇಟ್ಟದ್ರಿಂದ ಯಾವ ರೀತಿಯ ಅನಾಹುತವು ಬ್ಯಾಂಕ್ಗಳಲ್ಲಿ ಆಗಲಿಕ್ಕೆ ಸಾಧ್ಯ ಇಲ್ಲ, ಆಗಲಿಲ್ಲ. ಏನಾದರೂ ವೀಕ್ ಅಂತ ತೋರಿದರೆ NPA ನಾನ್ ಪ್ರೊಟೆಕ್ಟಿವ್ ಅಸೆಟ್ಸ್ ಜಾಸ್ತಿ ಆದರೆ ಮರ್ಜ್ ಮಾಡ್ತಾರೆ. ನಮ್ಮ ಕಣ್ಣೆದ್ರೆ ಕೆಲವು ಬ್ಯಾಂಕ್ ಮರ್ಜ್ ಆಯ್ತದೆ. ಅದು 60ಸ್ನಲ್ಲೂ ತುಂಬ ಬ್ಯಾಂಕ್ ಮರ್ಜ್ ಆಗಿದೆ, ನಮ್ಗೆ ಗೊತ್ತಿಲ್ಲ. ಕೆಲವರೆಲ್ಲ ಪ್ರೈಸ್ ಸಣ್ಣ ಕ್ಯಾಥೋಲಿಕ್ ಬ್ಯಾಂಕ್ ಅಂತಿತ್ತು, ಸಿಂಡಿಕೇಟ್ ಬ್ಯಾಂಕ್ ಒಟ್ಟಿಗೆ ಮರ್ಜ್ ಆಯ್ತು. ಹಾಗೆ ತುಂಬ ಆಗಿದೆ. ಅಂದರೆ ನಮಗೆ ಮರ್ಜ್ ಆಗುವ ಬೇಜಾರಾಗ್ತದೆ. ಇಲ್ಲ ನಮ್ಮ ಬೊಬ್ಬೆ ಹೊಡೆದ್ರೆ ಏನಂದ್ರೆ ಅದು ಐಡೆಂಟಿಟಿ ಹೋಯಿತು. ಸಿಂಡಿಕೇಟ್ ಬ್ಯಾಂಕ್ ಅಂತಿದ್ದದ್ದು ಈಗ ಕೆನರಾ ಬ್ಯಾಂಕ್ ಆಯಿತು. ಬಟ್ ಅದು ಜನರ ಒಳ್ಳೆಯದಕ್ಕೆ ಮಾಡಿದ್ದು. ಅಲ್ಲಿರುವಂಥ NPA ಇದು ಅಬ್ಸಾರ್ವ್ ಮಾಡ್ತಾರೆ, ಇದು ದೊಡ್ಡ ಬ್ಯಾಂಕ್. ಹಾಗಾಗಿ ಜನರ ಡೆಪಾಸಿಟಿಗೆ ಏನು ತೊಂದರೆ ಇಲ್ಲ ಅಂತ. ಕರ್ನಾಟಕ ಬ್ಯಾಂಕ್ ನಿಮಗೆ ಹೇಳಿದಾಗ ಭಾಳ ಸ್ಲೋ ಆಗಿ ಬೆಳೆದದ್ದು. 4 ಬ್ರ್ಯಾಂಚ್ ಆಯಿತು. ಹಾಗೆ ಸ್ವಾತಂತ್ರ್ಯ ಸಿಕ್ಕುವಾಗ 8-10 ಬ್ರ್ಯಾಂಚ್. ಯಾಕಂದರೆ ಸೂರ್ಯನಾರಾಯಣ ಹೇಳ್ತಿದ್ರು, ನಾವು ಆನೆ ಆಗಿ ಬೆಳೆಯೋದು ಬೇಡ, ಇರುವೆ ಆಗಿದ್ದರೆ ಸಾಕು. ಆನೆ ತಿನ್ನೋದು ಸೊಪ್ಪು, ಇರುವೆ ಆಗಿ ನಾವು ಸಕ್ಕರೆ ತಿನ್ನುವ ಅಂತ. ಹಾಗಾಗಿ ಭಾಳ ಸ್ಲೋ ಆಗಿ ಹೋದ. ನಾನು ಇವತ್ತು ಯಾಕೆ ಅವರನ್ನು ನೆನಪು ಮಾಡೋದು ಅಂದರೆ, ಆ ನಮ್ಮನೆ ಅವ್ರ ಜಾಗ್ರತೆಯನ್ನು ಬೆಳೆಸಿದ್ರಿಂದ ಇವತ್ತು ಈ ನಮ್ಮ ಸ್ಟೇಜಲ್ಲಿ ಉಂಟು ಬ್ಯಾಂಕ್. 100 ವರ್ಷ ಬಂದಂಥ ಬ್ಯಾಂಕ್ಗಳು ಅಥವಾ ಸಂಸ್ಥೆಗಳು ಭಾಳ ಕಡಿಮೆ. ಈ ಕುಂದಾಪುರದಲ್ಲಿ 100 ವರ್ಷದಿಂದ ಇರುವಂಥ ಯಾವುದೋ ಸಂಸ್ಥೆ ಯಾವುದು ಉಂಟು, ಭಾಳ ಕಡಿಮೆ ನೋಡಿ. ಆ 100 ವರ್ಷವನ್ನು ಅವ್ರು ಹಾಕಿಕೊಟ್ಟಂಥ ಒಂದು ಗೈಡ್ಲೈನ್ಸ್ನಲ್ಲಿ ನಡೆದು ಹೆಚ್ಚಾಗಿ ಬ್ರಾಂಚಸ್ಸನ್ನು ಅವರು ರೂರಲ್ ಏರಿಯಾದಲ್ಲಿ ತೆಗೆದು. ಈಗಲೂ ಸಹ ನಿಯರ್ಲಿ 50% ಬ್ರಾಂಚಸ್ ರೂರಲ್ ಏರಿಯಾದಲ್ಲಿ ಉಂಟು, ಸಿಟಿಯಲ್ಲ. ಆವಾಗಲೇ RBI ಅವರಿಗೆ ರೂರಲ್ ಅಲ್ಲಿ ಮಾಡಲೇಬೇಕಂತ ಫೈನಾನ್ಷಿಯಲ್ ಇನ್ಕ್ಲೂಷನ್ ಅಂತ ಮಾಡಿದ್ದಾರೆ. ಈಗೆಲ್ಲ FI ಬ್ರಾಂಚ್ ಅಂತ ಆಗ್ತದೆ, ಮ್ಯಾನೇಜರ್ ಕ್ಲರ್ಕ್ ಮಾಡಲೇಬೇಕು. ಅವ್ರು ಚಾರ್ಟ್ ನಾವು ಎಲ್ಲ ಬ್ಯಾಂಕಿನವ್ರು ಬರೆದು ಕೊಡಬೇಕು. 5 ವರ್ಷದಲ್ಲಿ ನಾವು ಎಲ್ಲಿ ಮಾಡ್ತೇವೆ, ಎಷ್ಟು ಮಾಡ್ತೇವೆ ಅಂತ. ಅದೆಲ್ಲ ಬರಬೇಕಾದ್ರೆ ಮೊದಲೇ ನಮ್ಮಲ್ಲಿ ಆದಷ್ಟು ರೂರಲ್ ಬ್ಯಾಂಕ್. ಬೇರೆ ಎಲ್ಲ ಬ್ಯಾಂಕ್ಗಳು ಬೇರೆ ಕಡೆ ಇದ್ದರೆ ನಮ್ಮದು ರೂರಲ್ ಬ್ಯಾಂಕ್ನಲ್ಲೇ ಓಪನ್ ಆಗಿದೆ. ಟೆಕ್ನಾಲಜಿ ನಿಮ್ಗೆ ಗೊತ್ತಿದೆ ಎಲ್ಲ ಕಡೆ. ಫಸ್ಟ್ ಎಲ್ಲ ಬ್ರ್ಯಾಂಚ್ ಕಂಪ್ಯೂಟರೈಸ್ ಮಾಡಿದ್ದು ಕರ್ನಾಟಕ ಬ್ಯಾಂಕ್. ಬೇರೆ ಬ್ಯಾಂಕ್ಗಳಿಗೆ ಎನಿಸಿದಷ್ಟು ಪಾಸ್ ಮಾಡಲಿಕ್ಕೆ ಆಗಲಿಲ್ಲ. ಈಗ ಎಲ್ಲಿವರೆಗೆ ಅಂತ ಹೇಳಿದರೆ ಮನಿ ಟ್ರಾನ್ಸ್ಫರ್, RTGS ಇರ್ಬೋದು, ಯಾವುದು ಇರ್ಬೋದು, ಮೊದಲು ನಾನು ಸ್ಕ್ಯಾನರ್ ಹಾಕಲಿಲ್ಲ ನಮ್ಮ ಕ್ಲಿನಿಕ್ನಲ್ಲಿ. ಎಲ್ಲ ಬಂದು ಸ್ಕ್ಯಾನರ್ ಇದ್ವು ಅಂತ. ಅದು ಕೊರೋನಾ ಟೈಮ್ನಲ್ಲಿ ಇಲ್ಲ ಹೇಳಿದ್ರು ATM ದುಡ್ಡು ತರೋದು. ಕಡೆಗೆ ನೋಡುವ ಕೊಟೇಶನ್ ಜಾತ್ರೆಯಲ್ಲೂ ಎಲ್ಲ ಹಾಕ್ಕೊಂಡಿದ್ದಾರೆ, ಅಂಗಡಿಗಳಲ್ಲೂ ಹಾಕ್ತಾರೆ. ಈ ರಸ್ತೆ ಬದಿಗೆ ಬಹುಶಃ ಇವ್ರ ಹತ್ರಲ್ಲೇ ಇರ್ಬೋದು ಸ್ಕ್ಯಾನರ್. ಸೊ ಜನರಿಗೆ ಉಪಯೋಗ ಆಗ್ತದೆ. ನಾವು ಎಣಿಸೋದು ಆವಾಗ ಈ ಸ್ಕ್ಯಾನರು ಟೆಕ್ನಾಲಜಿ ಮತ್ತು ಇಂಥದ್ದೆಲ್ಲ ಬರುವಾಗ ಜನ ಎಲ್ಲ ನಗಾಡ್ತಿದ್ರು. ಇವನ್ ಎಕ್ಸ್ ಫೈನಾನ್ಸ್ ಮಿನಿಸ್ಟರ್ ಚಿದಂಬರಂ ಹೇಳಿದ್ದಾರೆ ಅಸೆಂಬ್ಲಿಯಲ್ಲಿ, ನಮ್ಮಲ್ಲಿ ಎಜುಕೇಷನ್ ಇಲ್ದಿದ್ದವ್ರು ಹೇಗೆ ಸ್ಕ್ಯಾನರ್ ಯೂಸ್ ಮಾಡ್ತಾರೆ, ಹಾಗೆ ಏನೆಲ್ಲ ಮಾತ್ರ ಸ್ಕ್ಯಾನರ್ ಅಲ್ಲ ಇದು ಯಾವುದು ಮನಿ ಟ್ರಾನ್ಸ್ಫರ್. ಈಗ ಗೂಗಲ್ ಪೇ, Paytm ಇದು ಇಲ್ಲದಿದ್ದವರಿಲ್ಲ. ಎಷ್ಟು ಬೇಗ ಜನ ಇನ್ವಾಲ್ವ್ ಆದರು ನೋಡಿ ಅದರಲ್ಲಿ. ಆವಾಗ ಒಂದು 10 ವರ್ಷದಲ್ಲಿ ಅಷ್ಟು ಬದಲಾವಣೆ ಬಂದು ಹೋಗಿದೆ. ಗೊತ್ತಿಲ್ಲದಿದ್ದವರಿಲ್ಲ. ಇದು ಗೂಗಲ್ ಮಾಡಿ ಅಂತ ಹೇಳ್ತಾರೆ, ಅಥವಾ Paytm ಮಾಡಿ ಹೇಳ್ತಾರೆ, ಟ್ರಾನ್ಸ್ಫರ್ ಮಾಡಿ ಹೇಳ್ತಾರೆ. ಈ ಟೆಕ್ನಾಲಜಿ ಬಂದ ಹಾಗೆ ಸ್ವಲ್ಪ ಮಟ್ಟಿಗೆ ಫ್ರಾಡ್ ಸಹ ಆಗ್ತದೆ. ಫ್ರಾಡ್ ಆಗದಿದ್ದ ಹಾಗೆ ಬ್ಯಾಂಕಿನವರು ರಿಸರ್ಚ್ ಮಾಡ್ತಾ ಇರ್ತಾರೆ, ನಾವು ಮಾಡ್ತೇವೆ, RBI ಅವರು ಮಾಡ್ತಾರೆ. ಅದು ಯಾವ ನಮ್ಮನ್ನ ಬ್ಲಾಕ್ಸ್ ಮಾಡ್ಬೋದು, ಏನು ಮಾಡ್ಬೋದು. ಹೀಗೆ ಓಲ್ಡ್ ಕಸ್ಟಮರ್ಸ್ ಅಂತ ಹೇಳಿ ಈಗ ನಮ್ಮ ಮ್ಯಾಂಗ್ಳೂರ್ ಟೈಲ್ಸ್ನವರು ಇದ್ದಾರೆ, 75 ವರ್ಷದಿಂದ ಇದ್ದಾರೆ. 75 ವರ್ಷದಿಂದ ಒಂದು ಬ್ಯಾಂಕಲ್ಲಿ ನಿಲ್ಲೋರು ಭಾಳ ಕಡಿಮೆ. 75 ಯಾರು ಇರ್ಬೋದು. ನಾವೀಗ ಪಬ್ಲಿಕಲ್ಲಿ ಮಾತಾಡ್ತೇವಲ್ಲ, ಫಸ್ಟ್ ಅದನ್ನು 49ರಲ್ಲಿ ಅವರು ಪ್ರಾರಂಭ ಆಗಿತ್ತು, 47.
ಅವರು ದಿವಂಗತ ಮಾಧವ್ ಕುರಾಡ್ ಅದರ ಚೇರ್ಮನ್ ಆಗಿದ್ದರು, ಡೈರೆಕ್ಟ್ರು ಆಗಿದ್ದರು. ಇರಲಿ 69ರವರೆಗೆ ಡೈರೆಕ್ಟ್ರ್ ಆದರು. ಅದರ ನಂತರ ಇಷ್ಟು ವರ್ಷ ಅಂತ ಹೇಳಿದರೆ ಬ್ಯಾಂಕಿನ ಮೇಲೆ ಒಂದು ಫೇತ್ ಉಂಟು. ಹಾಗೆ ಅವರದ್ದು ಹಣಕಾಸಿನ ಶಿಸ್ತು ಇರಬೇಕು, ಇಲ್ಲದೆ ಬ್ಯಾಂಕಿನವರೇ ಬಿಡ್ತಾರೆ. ಹೆಚ್ಚಾಗಿ ಕೆಲವರು ನಮ್ಮ ಹತ್ರ ಹೇಳ್ತಾರೆ, ನಾನು ಅಲ್ಲಿದ್ದೆ ಮಾರ ಕೆನರಾ ಬ್ಯಾಂಕಲ್ಲಿ ಸ್ವಲ್ಪ ವರ್ಷ ನಮಗೂ ಅವರಿಗೂ ತಕರಾರಾಯಿತು, ಅದು ಬಿಟ್ಟು ನಾನು ಇನ್ನೊಂದು ಬ್ಯಾಂಕಿಗೆ ಹೋದೆ, ಅದು ಹೇಳುವವರೇ ಜಾಸ್ತಿ. ಈ ಡೆಪಾಸಿಟ್ದಾರರು ಇರ್ತಾರೆ, ಲೋನ್ ತಗೊಳ್ಳುವವರು ಅಷ್ಟು ವರ್ಷ ನಿಲ್ಲೋದು ಭಾಳ ಕಡಿಮೆ. ಹಾಗೆ ಎಷ್ಟೋ ಜನ ಇರ್ಬೋದು. ನಮಗೆ ಕೆಲವು ತಿಳಿದಂಥ ಸಂಸ್ಥೆಗಳನ್ನು ಹೇಳೋದು, ಕೆಲವರು ಬಿಡುವುದಿಲ್ಲ ಬ್ಯಾಂಕ್. ಆದರೂ ಸಹ ಬ್ಯಾಂಕಿನಲ್ಲಿದ್ದ ಸ್ಟಾಫಿಗೆ ಈಗ ಅನುಕೂಲ ಒಳ್ಳೆಯದುಂಟು. ಎಲ್ಲ ವಿಷಯದಲ್ಲಿ ಬಂದಂಥ ಗ್ರಾಹಕರಿಗೆ ಅಟ್ರ್ಯಾಕ್ಟ್ ಮಾಡುವಂಥದ್ದು ಮೇನ್. ಯಾಕಂದರೆ ಎಲ್ಲ ಬ್ಯಾಂಕ್ ಉಂಟು, ಇದಲ್ದಿದ್ರೆ ಇನ್ನೊಂದು ಆ ಟೈಪ್ ಹೇಳೋರು ಜಾಸ್ತಿ. ಮೊದಲಿನಾಗ ಒಂದೇ ಬ್ಯಾಂಕಿಗೆ ಅಟ್ಯಾಚ್ ಆಗಿರೋರು ಕಡಿಮೆ. ಈಗ ಕೆಲವರು ಏನಾದರೂ ಬೇರೆ ಬ್ಯಾಂಕಿಗೆ ಹೋಗೋದಿಲ್ಲ. ಈಗ ಅಟ್ಯಾಚ್ಮೆಂಟ್ ಹೋಗಿದೆ, ಜನ್ರೇಷನ್ ಚೇಂಜ್ ಆಗ್ತಾ. ಆವಾಗ ಒಂದೇ ನೀವು ಒಳ್ಳೆ ಸರ್ವಿಸ್ ಕೊಡ್ತೀರಾ, ಅಲ್ಲಿಗೆ ಬರ್ತಾರೆ. ಹಾಗಾಗಿ ಉತ್ತಮ ಸರ್ವಿಸನ್ನು ಜನರು ಎಕ್ಸ್ಪೆಕ್ಟ್ ಮಾಡ್ತಾರೆ. ಬನ್ನಿ ಅಂತೇಳಿ. ಕೆಲವು ಸಂಸ್ಥೆಗಳೇ ನೀವು ಹೋಗಿ ಹೋದ್ಕೊಂಡು ಸ್ಟಾಫ್ ಎಲ್ಲ ಮುಖಕ್ಕೆ ಕೆಳಗಾಗ್ತಾರೆ. ಯಾಕೆ ನಮ್ಮ ಹತ್ರ ಬರೋದು ಬೇಡ ಅಂತ. ಆ ನಮ್ಮನ್ನ ನಡಿಬಾರ್ದು. ಬಂದವನಿಗೆ ನಾನು ಬಂದಿದ್ದೇನೆ ಅಂಥೇಳಿ ಒಂದು ನಾನು ವೆಲ್ಕಮ್ ಇದ್ದೇನೆ ಅಂತ ಹೇಳುವಂಥ ಫೀಲಿಂಗ್ ಒಂದು ನಗಾಡಿದ್ರೆ ಸಾಕು. ಎಷ್ಟು ಸೆಕೆಂಡ್ ಆಗಬೇಕು, ನೀವು ಅಲ್ಲಿ ಹೋಗಿ ಅಷ್ಟು ಇದ್ದರೆ ಸಾಕು. ಅಂಥ ಒಂದು ಸೇವೆಯನ್ನು ಕೊಟ್ಟರೆ ಜನ ಖಂಡಿತವಾಗಿಯೂ ಇಲ್ಲೇ ಉಳಿತಾರೆ, ಇನ್ನೂ ಹೆಚ್ಚು ಜನ ಬರ್ತಾರೆ. ಈಗ ಇನ್ನೊಂದು ಕೆಲವ್ರದ್ದು ಏನಂತ ಹೇಳಿದರೆ, ಬ್ಯಾಂಕಿಂಗ್ನಲ್ಲಿ ನಮ್ಮ ಊರಿನವ್ರು ಕಡಿಮೆ ಆಗಿದೆ ಅಂತ. ಇದಕ್ಕೆ ಮೇನ್ ಕಾರಣ ಏನಂತ ಹೇಳಿದರೆ, ಬ್ಯಾಂಕಿಂಗ್ನಲ್ಲಿ ನಮ್ಮ ಊರಿನವರು ಟೆಸ್ಟಿಗೆ ಹೋಗೋದು ಕಡಿಮೆ. ಡೈರೆಕ್ಟ್ ಬ್ಯಾಂಕಿನಲ್ಲಿ ತಗೊಳ್ಳಿಕ್ಕೆ ಆಗೋದಿಲ್ಲ. IBPS ಅಂತೇಳಿ ಅವರು ಪೂನಾ ಸಂಸ್ಥೆಯವರು ಟೆಸ್ಟ್ ಮಾಡುವಂಥದ್ದು. ಅದರಲ್ಲಿ ಟೆಸ್ಟ್ ಮಾಡಿ ಇಂಟರ್ವ್ಯೂ ಮಾಡಿ ಅದರ ನಂತರ ಸಿಲೆಕ್ಟ್ ಆಗುತ್ತೆ. ಹೆಚ್ಚು ಕಡಿಮೆ ಮಾಡಲಿಕ್ಕೆ ಆಗೋದಿಲ್ಲ. ಹೆಚ್ಚು ಕಡಿಮೆ ಮಾಡಿದರೆ ಆ ಕ್ಯಾಂಡಿಡೇಟ್ ಕೋರ್ಟಿಗೆ ಹೋಗಿ ಕ್ಯಾನ್ಸಲ್ ಮಾಡಿಸ್ಬೋದು. ಹಾಗಾಗಿ IBPSನಲ್ಲಿ ಮೊದಲು 300 ಜನ ನಮಗೆ ಕ್ಯಾಂಡಿಡೇಟ್ಸ್ ಬೇಕಾದರೆ 1500 ಜನ ಇಂಟರ್ವ್ಯೂ ಕರೀತಿದ್ರು. ಈಗ 300 ಜನ ಬೇಕಾದರೆ 3000 ಜನರನ್ನು ಕರೀತಾರೆ. ಅದು ಸಾಧ್ಯ ಆದಷ್ಟು ನಮ್ಮ ಕರ್ನಾಟಕದವರು ಸಿಕ್ಕಲಿ ಅಂತ. ಅಷ್ಟು ದುಡ್ಡು ಸಿಕ್ಕುವುದಿಲ್ಲ. ಇನ್ನು ಕರ್ನಾಟಕದವ್ರಿಗೆ ಏನಂದರೆ ಅಥವಾ ಈ ಊರಿನವ್ರು ಇಲ್ಲೇ ಎಲ್ಲರ ಹತ್ರ ಬೇಕು. ಅದೇ ನೋಡಿ, ಯಾವ್ಯಾವ ಊರಿನವರೆಲ್ಲ ಬರ್ತಾರೆ ಇಲ್ಲಿಗೆ. ಭಾಷೆ ಗೊತ್ತಿಲ್ಲ. ಹಿಂದಿಯವ್ರು ಬರ್ತಾರೆ, ತೆಲುಗುವ್ರು ಬರ್ತಾರೆ, ತಮಿಳ್ನವ್ರು ಬರ್ತಾರೆ, ಮಲಯಾಳಂನವ್ರು ಬರ್ತಾರೆ. ಹಾಗೆ ಇಲ್ಲಿಯವರು ಸಹ ಮುಂದೆ ಬಂದು ಇಲ್ಲಿ ಬ್ಯಾಂಕಿಂಗ್ ಸರ್ವಿಸಿಗೆ ಸೇರಿದರೆ ಒಂದು ಕೆಲಸ ಎಲ್ಲೂ ಸಿಗ್ತದೆ, ಸಂಬಳ ಎಲ್ಲೂ ಸಿಗ್ತದೆ. ಬಟ್ ಜನರಿಗೆ ಒಂದು ಖಂಡಿತವಾಗಿ ಉಪಯೋಗ ಅಂತ ಹೇಳ್ತಾ, ಈ ಬ್ರ್ಯಾಂಚ್ 88ನೇ ವರ್ಷದಲ್ಲಿ ಇನ್ನೂ ಉತ್ತರೋತ್ತರ ಅಭಿವೃದ್ಧಿ ಆಗಲಿ, ಜನರಿಗೆ ಕೊಡುವಂಥ ಸೇವೆ ಇನ್ನೂ ಹೆಚ್ಚಾಗಲಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು